hello, welcome back to my YouTube channel. ಮೋಡ ಹಾಕಿದೆ, ಮಳೆ ಬರ್ತದ ಅಂತ. ತಾವರೆ ಬೀಜ ಒಳ್ಳೆ ಒಣಗಿದೆ. ಯಾರನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು, ಕಾಡು ತುಂಬಿದೆ. ಗುಲಾಬಿ ಗಿಡವೇ ಕಾಣುವುದಿಲ್ಲ. ಓ, ಮೋಡ ಹಾಕಿ ನೋಡಿ. ಈ ಗಿಡದ ಸೊನೆ ಉಂಟಲ್ಲ, ಇದನ್ನು ಉಣ್ಣಿಗೆ ಹಾಕಿದರೆ ಅದು ಬಿದ್ದೋಗ್ತದಂತೆ. ಕ್ಲೀನ್ ಮಾಡಿ ಆಯಿತು. ಹುಲ್ಲು ತಿನ್ನು. ಬಾ ಬಾ. ಆಗ ಪದಾರ್ಥ ಎಲ್ಲ ನಿನ್ನೆ ದಿವಸ ಇದೆ, ಹಾಗೆ ಬೂತಾಯಿ ತಂದಿದ್ದಾರೆ. ಇನ್ನು ಇದನ್ನು ಫ್ರೈ ಮಾಡಲಿಕ್ಕೆ ಕೊಯ್ಯುವ ಬನ್ನಿ. ಇಷ್ಟು ನೀರು ಬೂತಾಯಿ, ಒಂದು ಸಿಗಡಿ ಬಂದಿದೆ. ಕಾಯಿಸ್ಲಿಕ್ಕೆ ಮಸಾಲ, ಮೊಟ್ಟೆ ಫ್ರೈ ಮಾಡುವ. ಏನು ನಿನಗೆ ಎಷ್ಟು ಮೀನು ಹಾಕುದು? ಇದು ನಾನು ಫಸ್ಟ್ ಮಾಡಿದ್ದು. ಇದು ಕರೆಕ್ಟ್ ಶೇಪ್ ಬಂದಿತ್ತು, ಮಾತ್ರ ಇದು ಅದರ ಹಾಗೆ ಆಗಲಿಲ್ಲ. ಇದೊಂದು ನಾನು 5-6 ಸಲ ಇದು ಮಾಡೋದು, ಕರೆಕ್ಟ್ ಶೇಪ್ ಬರ್ತಾ ಇಲ್ಲ. ಸೊ ಇದನ್ನೆಲ್ಲ ತೆಗೆದು ಪುನಃ ವಾಪಸ್ ಈ ಥರ ಮಾಡಬೇಕು. ಇಷ್ಟೆಲ್ಲ ಇದೆ. ನಾನು ಅದರಲ್ಲಿ 4.0 mm ಹುಕ್ಕು ತಗೊಂಡದ್ದು. ಫಸ್ಟ್ ಮಾಡಿದ್ದು. ಫಸ್ಟ್ ಅಂದರೆ ಇದನ್ನು ನಾನು ಒಂದು 5-6 ಸಲ ತೆಗೆದು ಹಾಕಿ ಮಾಡಿದ್ದೇನೆ. ಹಾಗೆ ಇದು ಮ್ಯಾಚ್ ಆಗೋ ತನಕ ಮಾಡಬೇಕು. ಇದು ಮಾತ್ರ ಶೇಪ್ ಬೇರೆ ಬೇರೆ ಇದೆ, ಇದರ ಹಾಗೆ ಬರಬೇಕು. ನನಗೆ ಇದು ರೀಲ್ಸಲ್ಲಿ ಎಲ್ಲ ಈ ಕ್ರೋಶೆಟ್ನದ್ದು ಒಂದು ನೋಡಿ ಮಾಡಬೇಕು ಅಂತ ಅನಿಸಿತ್ತು, ಹಾಗೆ ನಾನು ತರಿಸ್ಕೊಂಡಿದ್ದು.
ತಂದಾದಮೇಲೆ ಮಾಡೋದೇ ಹಾಗೆ ಮೂಲೆಯಲ್ಲಿಟ್ಟರೆ ಸುಮ್ಮನೆ ಹಣ ವೇಸ್ಟ್ ಅಲ್ಲ, ಹಾಗೆ ಟ್ರೈ ಮಾಡಿ ನೋಡುವ ಅಂತ. ಆರ್ಡಿನರಿ ಉಳನ್ ನೂಲು ಉಂಟಲ್ಲ 10 ರೂಪಾಯಿದು, ಅದರಲ್ಲಿ ಒಂದೊಂದು ಡಿಸೈನ್ ಯೂಟ್ಯೂಬಲ್ಲೆಲ್ಲ ನೋಡಿ ಮಾಡಿ ಹೇಗೆ ಅಂತ ಐಡಿಯಾ ಗೊತ್ತಾಗಿದೆ. ಹಾಗೆ ಅದರಲ್ಲಿ ಒಂದು ಮಾಡಿ ಆಯಿತು. ಅದೇ ಕರೆಕ್ಟ್ ಶೇಪ್ ಬರೋ ತನಕ ಇನ್ನೊಂದು ಮಾಡೋದು. ಇದು ಸುಮಾರು ಸಲ ಆಯಿತು ಮಾಡಿ, ಒಂದು 10ಕ್ಕಿಂತ ಜಾಸ್ತಿ ಆಯಿತು ತೆಗೆದು ಮಾಡಿ ಆದರೆ ಕರೆಕ್ಟ್ ಶೇಪ್ ಬರ್ತಾ ಇಲ್ಲ. ಒಂದು ಸರಿ ಆದರೂ ಒಂದು ಸರಿ ಆಗೋದಿಲ್ಲ. ಹಾಗೆ ಇವತ್ತು ಲಾಸ್ಟ್ ಇದು ಮಾಡಿ ನೋಡಬೇಕು. ಎಲ್ಲ ಆದಮೇಲೆ ನಿಮ್ಗೆ ತೋರಿಸ್ತೇನೆ ಹೇಗೆ ಆಗ್ತದೆ ಅಂತ. ಅದು ಇವತ್ತಾಗಲಿಕ್ಕಿಲ್ಲ, ಸುಮಾರು ದಿನ ಆಗ್ಬೋದೇನು. ಇದು ಕಾಣುವಷ್ಟು ಸುಲಭವೇನಲ್ಲ, ಕಷ್ಟ ಇದೆ. ಇದರಲ್ಲಿಯೂ ಸುಮಾರು ಲೆಕ್ಕಗಳಿದೆ, ಹೇಗೆ ಮಾಡೋದು ಏನು ಅಂತ. ಇದರಿಂದ ಹಾಕಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಜೋರು ಗುಡುಗುತ್ತಾ ಉಂಟು, ಕರು ತಂದು ಕಟ್ಟಬೇಕು. ಈಗ ಆಯಿತು. ಎಕ್ಸಾಕ್ಟ್ ಒಂದೇ ಥರ ಇಲ್ಲ, ಸ್ವಲ್ಪ ಚೇಂಜಸ್ ಇದೆ. ಸ್ವಲ್ಪ ಚೇಂಜಸ್ ಇದೆ, ಸಾಕು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ಬ್ಲಾಗ್.